ಕಿಡ್ನಾಪ್ ಮಾಡುವಾಗ ನಾನೇನಾದ್ರೂ ಅಲ್ಲಿದ್ದಿದ್ದಿದ್ರೆ ಜಾಡ್ಸಿ ಒದ್ದು ಬಾಯೊಳಗೆಲ್ಲ ಹಲ್ಲೆಲ್ಲ ಉದುರಿಸ್ಬಿಡ್ತಿದ್ದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ. ಅಷ್ಟೇವ್ರೆ, ಬಾವನ್ನ ಕಿಡ್ನಾಪ್ ಮಾಡಿರೋ ಗ್ಯಾಂಗೆ ಬೇರೆ, ಪದ್ದುನ ಕಿಡ್ನಾಪ್ ಮಾಡಿರೋ ಗ್ಯಾಂಗೆ ಬೇರೆ. ಇಬ್ಬರು ಕಳ್ಳರು ದುಡ್ಡು ಕೊಟ್ರೆ ಬಿಟ್ಟು ಬಿಡ್ತಾರೆ. ಅವನು ಕೇಳಿದಷ್ಟು ದುಡ್ಡು ಕೊಟ್ಟು ನನ್ನ ಮಗನ್ನ ಬಿಡಿಸ್ಕೊಂಡು ಬಾ ಅಂತಂದ್ರೆ ಹಾಳಾದ ಸೊಸೆ ನನ್ನ ಮಾತನ್ನೇ ಕೇಳ್ತಾ ಇಲ್ವೇ. ಒಂದ್ ನಿಮಿಷ ಅಳಿ ಅಂದಿಲೆ ಇರಿ, ನಾನು ಮಾತಾಡ್ತೀನಿ. ಹಲೋ, ನಾನು ಗಂಡುಗಲಿ ವಂಶದ ಹಿಲಿತಲೆ ಲಂಗಮ್ಮ ಮಾತಾಡೋದು. ರೇ, ನಾನು ಕಿಡ್ನಾಪರ್ ಭಾಸ್ಕರ್ ಮಾತಾಡ್ತಾ ಇದ್ದೀನಿ. ನಿಮಗೆ ಪದ್ದು ಬೇಕು ಅಂದ್ರೆ ಅರ್ಜೆಂಟ್ ಆಗಿ 10 ಲಕ್ಷ ತಂದು ಕೊಡ್ಬೇಕು. ಪದ್ದು ಬೇಡ ಅಂದ್ರೆ ಅವನ ಹೆಣ್ಣನ ಫ್ರೀಯಾಗಿ ಕಳಿಸ್ಕೊಡ್ತೀನಿ. ಅಯ್ಯೋ ಬೇಡಪ್ಪ, ಹಾಗೆ ಮಾತ್ರ ಮಾಡಬೇಡ. ಹಣ ತಂದು ನಿನ್ ತಲೆ ಮೇಲೆ ಸುರಿತೀನಿ. ದುಡ್ಡು ಎಲ್ಲಿಗೆ ತಂದು ಕೊಡ್ಬೇಕು ಗೊತ್ತಾ? ಬಂದ್ರೆ ಅಲ್ಲೇ ನಿಂತಿರ್ತೀನಿ, ಬೇಗ ಬನ್ನಿ. ಆಯ್ತಮ್ಮ, ಆಯ್ತು, ಬರ್ತೀವಿ. ಅಮ್ಮ ಜಾಜಿ, ಎಸ್, ಹಣ ಕೊಡದೆ ಹೆಣ ಬೀಳುತ್ತಂತೆ. ಈಗ ಏನ್ ಮಾಡೋದು? ದೇರ್ ಇಸ್ ನೋ ಅದರ್ ಗೋ. ಈಗ ನಾವು ಅವ್ರಿರೋ ಜಾಗಕ್ಕೆ ಹೋಗಿ ಮಾತಾಡ್ಲೇಬೇಕು. ನಿನಗ್ ಪರಿಚಯ ಇರೋ ಮಿನಿಸ್ಟರ್ ಹತ್ರ ಒಂದು ಮಾತು ಹೇಳಿಸಬಾರ್ದಾ? ನೋ ನೋ ನೋ, ಹಾಗೇನಾದ್ರೂ ಮಾಡಿದ್ರೆ ಪದ್ದು ಮತ್ತೆ ಹಬ್ಬಿ ಲೈಫ್ ಇನ್ನ ಡೇಂಜರ್ ಝೋನ್ಗೆ ಹೋಗ್ಬಿಡುತ್ತೆ. ನಾಳೆವರೆಗೂ ವೇಟ್ ಮಾಡೋಣ. ಅವ್ರು ಡಿಮ್ಯಾಂಡ್ ಮಾಡ್ತಿರೋ ದುಡ್ಡು ಕಮ್ಮಿ ಆದ್ರೂ ಆಗ್ಬೋದು. ನಿಮಗ್ ಬೇಕಾಗಿರೋ 10 ಲಕ್ಷ ನಾವು ತಂದಿದ್ದೀವಿ. ಓಹೋ, ನೀವು ಇವನ್ ಕಡೆಯವ್ರಾ? ನಾವು ಯಾರ ಕಡೆಯವರಾದ್ರೆ ನಿಮ್ಗೇನು? ನಿಮಗ್ ಬೇಕಾಗಿರೋದು ಹಣ ತಾನೆ, ಅದನ್ನ ತಗೊಂಡು ಇವನನ್ನ ರಿಲೀಸ್ ಮಾಡಿ. ಇವ್ರು ಯಾರು ಅಂತ ನಿಂಗೆ ಗೊತ್ತೇನಾ? ಭಾಸ್ಕರಣ್ಣ, ದೇವರಾಣಗೂ ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನ ಇವ್ರ ಕೈಗೆ ಮಾತ್ರ ಕೊಡ್ಬೇಡ. ನೀವು ಕೊಡ್ತಿರೋ ಕಾಟನೇ ಸಾಕಾಗ ಹೋಗಿದೆ. ಏಯ್, ನಾವು ಬಂದಿರೋದೇ ನಿನಗೋಸ್ಕರ. ಯಾಕೆ ಗೊತ್ತಾ? ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ. ನಾನು ಯಾವತ್ತೂ ಮೊಟ್ಟೆ ಇಟ್ಟಿಲ್ಲ. ನಾವೇ ಗಿಡಿಸ್ತೀವಲ್ಲ, ನಡಿ. ನೀವಿಬ್ರು ಇವನ್ನ ಇಲ್ಲೇ ಬಿಟ್ಟು ಮರ್ಯಾದೆಯಿಂದ ಹೋದ್ರು ಸರಿ. ತಂಗಿ, ನೀನೇನ್ ಮಕ್ಕ ನೋಡ್ತಿದ್ಯಾ? ಚಾರ್ಜ್. ಏನಪ್ಪ ಇದು? ಜಗಳ ಆಡ್ತಾ ಆಡ್ತಾ ವೈರ್ಗಳ ಮಧ್ಯೆ ಲವ್ ಶುರು ಆಗ್ಬಿಟ್ಟಿದೆ. ಆ ಕಿಡ್ನಾಪರ್ಸಿಗೆ ಚಳ್ಳೆ ಹಣ್ಣು ತಿನ್ಸಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಎಷ್ಟಾದ್ರೂ ನೀನು ನನ್ನ ಮಗ ಅಲ್ವೇನೋ? ತಪ್ಪಿಸ್ಕೊಂಡ್ ಬರೋದ್ರಲ್ಲಿ ಎಕ್ಸ್ಪರ್ಟ್. ವೆರಿ ಗುಡ್ ಹಬ್ಬಿ, ಪದ್ದನು ತಪ್ಪಿಸ್ಕೊಂಡ್ ಬಂದ್ಬಿಟ್ಟ. ಎಷ್ಟೇ ಆಗ್ಲಿ ನೀನ್ ನನ್ನ ಅಪ್ಪ ಮಿತ್ರ ಅಲ್ವೇನ? ನೀನು ಬರೋದ್ ಸ್ವಲ್ಪ ತಡ ಆಗಿದ್ದಿದ್ರೆ ನಾನೇ ಬಂದು ಆ ಕಿಡ್ನಾಪರ್ಸಿಗೆ ಸರ್ರೆ ಹೊಡೆದು ನೀನು ಎತ್ತ ಹಾಕೊಂಡ್ ಬಂದ್ಬಿಡ್ತಿದ್ದೆ. ನೀನ್ ಹೇಗೋ ತಪ್ಪಿಸ್ಕೊಂಡ್ ಬಂದೆ? ಪಾಂಡ್ರಂಗ, ಆ ಎರಡು ಗ್ಯಾಂಗ್ ನಡುವೆ ಗ್ಯಾಂಗ್ ವಾರ್ ಶುರು ಆಗೋಯ್ತು. ಇದೇ ಸರಿಯಾದ ಸಮಯ ಅಂತ ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಅವ್ರೇನಾದ್ರೂ ಮನೆಗ್ ಬಂದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಗ್ಬಿಡತ್ತೆ. ನೀನೇನು ಯೋಚನೆ ಮಾಡ್ಬೇಡ ಕಣೋ. ವೈರಿಗಳ ನಡುವೆ ಪ್ರೇಮಾಂಕುರವಾಗ್ಬಿಟ್ಟಿದೆ. ನಾವು ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಬಚಾವ್ ಆಗ್ಬೋದು. ನಮಸ್ಕಾರ. ಓ ನಮಸ್ಕಾರ, ಬನ್ನಿ. ಕಿಡ್ನಾಪರ್ಸ್ ತಾನೇ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ನಿಮಗೆ 100 ವರ್ಷ ಆಯಸ್ಸು, ಅದಕ್ಕೆ ಹೇಳೋದು ಪಾಪಿ ಚಿರಾಯು ಅಂತ. ನನಗೆ ರಮ್ಯನ್ ಕಂಡ್ರೆ ತುಂಬಾ ಇಷ್ಟ. ಈ ರಾಗಿಣಿ ನನ್ನ ಹೃದಯ ಕದ್ಬಿಟ್ಲು, ಕಳ್ಳಿ. ಇಬ್ಬರು ಒಂದೇ ಕಸಬು ಅಂದ ಮೇಲೆ ಇಬ್ರು ಆರಾಮಾಗಿ ಮದ್ವೆ ಮಾಡ್ಕೋಬಹುದು. ತಲೆ ಹೊಡೆದು ಸಂಪಾದನೆ ಮಾಡಬಹುದು. ಓ, ನಮ್ಮಿಬ್ರದು ಒಂದೇ ಬಿಸ್ನೆಸ್. ಆಗಾಗ ಭೇಟಿ ಆಗ್ತಾ ಇದ್ವಿ, ಆದ್ರೆ ನೆಂಟಸ್ತರ ಬೆಳ್ಸಕ್ ಆಗಿರ್ಲಿಲ್ಲ. ಆ ಟೈಮು ಈಗ ಕೂಡ ಬಂದಿದೆ. ಈ ಕಳ್ಳಲು ಒಂದಾಗಿರ್ಬೇಕು, ಆಗ್ಲೇ ಬಿಸ್ನೆಸ್ ಚೆನ್ನಾಗಿ ನಡೆಯೋದು. ಲವ್ ಮಾಡಿದ್ಮೇಲೆ ಸುಮ್ನೆ ಇರ್ಬಾರ್ದು, ಮದ್ವೆ ಆಗ್ಬಿಡ್ಬೇಕು. ಖಂಡಿತ ಮದುವೆ ಆಗ್ತೀವಿ. ನಿಮ್ ಮನೆ ಹುಡುಗರನ್ನ ಕಿಡ್ನಾಪ್ ಮಾಡಿದ್ದಕ್ಕೆ ನಮ್ಮ ವ್ಯವಹಾರ ಸೆಟ್ಲ್ ಆಗಿದ್ದು, ಸಂಬಂಧ ನೆಟ್ಗಾಗ್ತಿರೋದು. ನಾವು ನಿಮ್ಮಿಂದ ಏನು ಬಯಸಲ್ಲ. ನೀವು ನಮ್ಮ ಮದ್ವೆಗೆ ಬಂದು ತಲೆ ಮೇಲೆ ತಕ್ಷತೆ ಕಾಳಕ್ಕೆ ಆಶೀರ್ವಾದ ಮಾಡಿ ಸಾಕು. ಅದರಿಂದ ನಮ್ಗ್ ಬರೋ ಭಾಗ್ಯ. ನಾವು 4 ಜನ ಸೇರಿ ಯಾರನ್ನಾದ್ರೂ ಕಿಡ್ನಾಪ್ ಮಾಡ್ತೀವಲ್ಲ, ಅವ್ರನ್ನ ತಂದು ಈ ಮನೆಯಲ್ಲೇ ಇಡ್ತೀವಿ. ಎಷ್ಟು ಬೇಕಾದ್ರೂ ವಸೂಲಿ ಮಾಡ್ಕೊಳ್ಳಿ.